ಫಿಶ್ ಫ್ರೈ ಅಂತ ಕಾಣಿಸುತ್ತೆ, ಆದರೆ ಫಿಶ್ ಅಲ್ಲ. ನಾನ್ ವೆಜ್ ಲುಕ್, ಆದರೆ ಫುಲ್ ವೆಜ್ ಟೇಸ್ಟ್. ನೋಡೋದಕ್ಕೆ ಫಿಶ್ ಫ್ರೈ ಥರ, ಆದರೆ ಇದು ಸೂಪರ್ ವೆಜ್. ಇದು ಮಾನ್ಸೂನ್ ರೆಸಿಪಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಯಾವ ಫ್ರೈ ಅಂತ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಒಂದು ಮಹಾರಾಷ್ಟ್ರೀಯನ್ ಡಿಶ್ ಜೊತೆಗೆ ಬಂದಿದ್ದೇನೆ. ಇದು ಬಂದು ಕೆಸುವಿನೆಲೆಯ ದಂಟಿನ ಫ್ರೈ. ನಮ್ಮಮ್ಮ ಬಾಂಬೆಯವರು. ಅವರು ಒಮ್ಮೆ ಆದರೂ ಮಳೆ ಬಿದ್ದಾಗ ಈ ರೀತಿ ಕೆಸುವಿನೆಲೆ ದಂಟು ಸಿಕ್ಕಿದಾಗ ಇದನ್ನು ಖಂಡಿತ ಒಮ್ಮೆ ಮಾಡ್ತಾರೆ. ಇವಾಗ ಫ್ರೆಶ್ ಆಗಿ ಈ ರೀತಿಯಾಗಿ ಕೆಸುವಿನೆಲೆ ದಂಟು ಸಿಕ್ಕಿದೆ. ಈಗ ಅಮ್ಮನ ಕಿಚನಿಂದ ಇದು ಯಾವ ರೀತಿ ಮಾಡ್ತಾರೆ ಅಂತ ಅಮ್ಮ ನಮಗೆ ತೋರಿಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ನನ್ನ ಅಮ್ಮನ ರೆಸಿಪೀಸು ಮತ್ತು ನನ್ನ ರೆಸಿಪೀಸು ನನ್ನ ಚಾನಲ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕೆಸುವಿನೆಲೆ ದಂಟನ್ನು ಚೆನ್ನಾಗಿ ಈ ರೀತಿ ಒಂದೊಂದೇ ತೆಕ್ಕೊಂಡು ಈ ರೀತಿ ನಾರನ್ನು ತೆಕ್ಕೊಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ನಾರು ತೆಗ್ದಿಲ್ಲ ಅಂದರೆ ಕಡಿತದೆ. ಹಾಗಾಗಿ ಇದರ ನಾರನ್ನು ತಗೋಬೇಕು. ಇದನ್ನು ಇವಾಗ ನಾವು 1-2 ಇಂಚಷ್ಟು ಈ ರೀತಿ ಬೈಟ್ ಸೈಜ್ ಪೀಸಸ್ ಆಗಿ ಮಾಡ್ಕೋಬೇಕಾಗುತ್ತೆ. ನಾರನ್ನು ತೆಗೆದೇ ಮಾಡಲಿಕ್ಕೆ ಹೋದರೆ ತುಂಬ ತುರ್ಕೆ ಬರ್ತದೆ, ಕಡಿತದೆ. ಹಾಗಾಗಿ ಈ ರೀತಿಯಾಗಿ ಒಂದೊಂದೇ ನೋಡಿ ಈ ರೀತಿಯಾಗಿ ಫೈಬ್ರಸ್ ಪಾರ್ಟನ್ನು ತೆಗೆದು ಬಿಡಬೇಕು. ಎಲ್ಲವನ್ನು ಇವಾಗ ತೆಗಿಯೋಣ. ನೋಡಿ, ಸಾಫ್ಟಾಗಿರುತ್ತೆ ಇದು. ಇದರ ಸಾಂಬಾರು ಮಾಡಿರ್ತೀರಾ, ಪಲ್ಯ ಮಾಡಿರ್ತೀರಾ, ಅಥವಾ ಬೇರೆ ಸುಕ್ಕ ಎಲ್ಲ ಮಾಡಿರ್ತೀರಾ. ಆದರೆ ಈ ರೀತಿಯಾಗಿ ಒಮ್ಮೆ ಖಂಡಿತ ಮಾಡಿ ನೋಡಿ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಮಹಾರಾಷ್ಟ್ರನೂ ಹಾಗೆ, ಎಲ್ಲ ಕಡೆನೂ ಹಾಗೆ. ಆವಾಗ ಮರಾಠೀಸು ಈ ರೀತಿಯಾಗಿ ದಂಟಿನ ಫ್ರೈಯನ್ನು ಮಾಡ್ತಾರೆ. ಇವಾಗ ನೋಡಿ, ಇದೆಲ್ಲ ಕಟ್ ಮಾಡಿ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ. ಅದಕ್ಕೆ ಒಂದು 4-5 ಕೋಕಮನ್ನು ಹಾಕಿದ್ದೇವೆ. ಕೋಕಮ್ ಇಲ್ಲ ಅಂದರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೋಬೋದು. ಇದು ಹಾಕೋ ಕಾರಣ ಏನಂದರೆ, ಇದು ಸ್ವಲ್ಪ ಕಡಿತದೆ, ಹಾಗಾಗಿ ತುರ್ಕೆ ಎಲ್ಲ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಾವು ಹುಳಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇದನ್ನು ತುಂಬ ಹೊತ್ತು ಜಾಸ್ತಿ ಸ್ಟೀಮ್ ಮಾಡಬಾರ್ದು. ತುಂಬಾ ಬೇಗ ಸಾಫ್ಟಾಗೋ ವೆಜಿಟೇಬಲ್ ಇದು. ನೀವು ಕರೆಕ್ಟಾಗಿ ಒಂದು 4 ಮಿನಿಟ್ಸ್ ಸ್ಟೀಮ್ ಮಾಡಿದರೆ ಮುಗೀತು. ತುಂಬ ಹಸಿಯಾಗೂ ಇರಬಾರ್ದು, ತುಂಬ ಸಾಫ್ಟು ಆಗಬಾರ್ದು. ಇವಾಗ 4 to 5 ಮಿನಿಟ್ಸ್ ಒಳಗಡೆ ಇದನ್ನು ಆಫ್ ಮಾಡೋಣ. ನೋಡಿ, ತುಂಬ ಮ್ಯಾಶಿ ಥರ ಮಾಡ್ಕೋಬಾರ್ದು. ಇವಾಗ ಈ ರೀತಿಯಾಗಿ ಇದು ಸ್ಟೀಮ್ ಆಗಿದೆ. ಇದನ್ನೆಲ್ಲ ಇವಾಗ ಒಂದೊಂದೇ ಸ್ಟ್ರೈನ್ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣನ್ನು ಅಥವಾ ಕೋಕಮನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಸ್ಟೀಮ್ ಮಾಡುವಾಗ ಕೋಕಮ್ ಮಾತ್ರ ಅಲ್ಲ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದರು ಅಮ್ಮ. ಇವಾಗ ನೋಡಿ, ಇದು ಚೆನ್ನಾಗಿ ಕರೆಕ್ಟಾಗಿ ಹೋಲ್ಡ್ ಆಗಿದೆ, ಅಂದರೆ ತುಂಬ ಓವರ್ ಕುಕ್ ಆಗಿಲ್ಲ. ಇವಾಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನು ಮಾಡಬೇಕು. ಇವಾಗ ತುಂಬಾ ಸುಲಭವಾಗಿ ಮಾಡುವಂಥದ್ದು, ಮನೆಯಲ್ಲೇ ಇರುವ ಪದಾರ್ಥಗಳಿಂದನೇ ಮಾಡುವಂಥದ್ದು. ಇವಾಗ ನೋಡಿ, ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿಬಿಟ್ಟು ಹಾಕಿದ್ದಾರೆ. ಪೇಸ್ಟ್ ಏನೂ ಅಲ್ಲ, ಸುಮ್ಮನೆ ಹೀಗೆ ಜಜ್ಜಿಬಿಟ್ಟು ಇದಕ್ಕೆ ಹಾಕಿದ್ದೀವಿ. ನೀವು ಬೇಕಿದ್ರೆ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಬೋದು. ಚಿಟಿಕೆ ಅರಿಶಿನ ಮತ್ತು ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಅದರ ಜೊತೆಗೆ ಖಾರದ ಪುಡಿ ಹಾಕ್ಕೊಂಡಾದ್ಮೇಲೆ ನೋಡಿ, 1 ಚಮಚದಷ್ಟು ಹಾಕ್ಕೊಂಡಿದ್ದೇವೆ. ಖಾರದ ಪುಡಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಜೊತೆಗೆ ನಾವು ಗರಂ ಮಸಾಲ ಪುಡಿಯನ್ನು ಕೂಡ ಹಾಕ್ತಾಯಿದ್ದೇವೆ. ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನು ಹಾಕ್ಕೊಂಡ್ರೆ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀವಿ. ಸ್ಟೀಮ್ ಮಾಡುವಾಗ, ನಾವು ಕುಕ್ ಮಾಡುವಾಗ, ಬಾಯ್ಲ್ ಮಾಡುವಾಗ ಅದಕ್ಕೆ ಸ್ವಲ್ಪ ದಂಟಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಇಲ್ಲಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಬೇಕು. ಅದರ ಜೊತೆಗೆ ಇದು ಇವಾಗ ಡ್ರೈ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಈ ರೀತಿಯಾಗಿ ಒಂಥರ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಜಾಸ್ತಿ ದಪ್ಪ ಏನೂ ಬೇಕಾಗಿಲ್ಲ ಇದಕ್ಕೆ, ಯಾಕಂದರೆ ಇದು ಕೋಟ್ ಆಗೋದಕ್ಕೆ ಸಾಕಾಗುತ್ತೆ ಇಷ್ಟು ನೀರು. ಇವಾಗ ನೋಡಿ, ನಾವು ಕುಕ್ ಮಾಡಿರುವಂತಹ ದಂಟನ್ನು, ಅಂದರೆ ಕೆಸುವಿನೆಲೆ ದಂಟನ್ನು ಇಲ್ಲಿ ಹಾಕಿ ನಾವು ಇದನ್ನು ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಚಮಚದಷ್ಟು ಖಾರದ ಪುಡಿ ಮತ್ತು 1 ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೇವೆ. ಸ್ವಲ್ಪ ಇನ್ನೂ ಕಡಿಮೆ ಅನಿಸ್ತು ಅಂತ ನಾವು ಇನ್ನೂ ಸ್ವಲ್ಪ ಖಾರದ ಪುಡಿಯನ್ನು ಇಲ್ಲಿ ಹಾಕ್ಕೊಂಡು ಮಸಾಲೆಗೆ, ಅಂದರೆ ಸ್ವಲ್ಪ ದಂಟು ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇಲ್ಲಿ ಹಾಕ್ಕೋಬೇಕು. ಇವಾಗ ಮಸಾಲೆ ರೆಡಿಯಾಗಿದೆ. ಒಂದು ಮಸಾಲೆ ರೆಡಿಯಾಗಿದೆ. ಇದು ಇವಾಗ ದಂಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇಟ್ಟಿದ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಮ್ಯಾರಿನೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ.
ಇವಾಗ ಇದು ವೆಲ್ ಕೋಟೆಡ್ ಆಗಿದೆ. ಇದು ಹೊರಗಡೆಯಿಂದ ಇನ್ನೊಂದು ಕೋಟಿಂಗ್ ನಾವು ಮಾಡಬೇಕು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಚಿಟಿಕೆಯಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಬಾಂಬೆ ರವೆಯನ್ನು ಸ್ವಲ್ಪ 1/4 ಕಪ್ಪಷ್ಟು ರವೆ ತೊಗೊಂಡಿದ್ದೀವಿ. ರವೆ ಎಲ್ಲ ಹಾಕಿ ಫ್ರೈ ಮಾಡಿದರೆ ಕುರುಮ್ ತುಂಬಾ ಚೆನ್ನಾಗಿರುತ್ತೆ. ಅದು ರವೆ ಅಂತೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟಾಗಿ ಬರುತ್ತೆ. ಇವಾಗ ಇದು ಹೊರಗಡೆ ಹಿಟ್ಟು ರೆಡಿಯಾಗಿದೆ. ಇವಾಗ ಇದು ಕೋಟೆಡ್ ಮಸಾಲೆ ಹಾಕಿರೋಂಥ ದಂಟು ಕೂಡ ರೆಡಿ ಇದೆ. ಇಲ್ಲಿ ಒಂದೊಂದೇ ಹಾಕಬೇಕಂತ ಇಲ್ಲ, ನಾವು 1, 2, 3 ಜೊತೆಗೂಡಿಸಿ ಈ ರೀತಿ ಫಿಶ್ ಥರ ಕಾಣಿಸುತ್ತೆ ನೋಡಿ. ಒಂದೊಂದೇ ಹಾಕೋ ಬದಲು ತುಂಬಾ ಕಷ್ಟ ಆಗುತ್ತಲ್ವ ಫ್ರೈ ಮಾಡೋದಕ್ಕೆ. 3 2 ಮಿಕ್ಸ್ ಮಾಡ್ಕೊಂಡು ಈ ರೀತಿ ದಪ್ಪನಾಗಿ ಮಾಡಿಕೊಂಡ್ರೆ ಈ ರೀತಿ ಹೊರಗಡೆಯಿಂದ ರವೆಯಲ್ಲಿ ಕೋಟ್ ಮಾಡಿ ಇವಾಗ ಇದಕ್ಕೆ ನಾವು ಡೀಪ್ ಫ್ರೈ ಮಾಡುವ ಅಗತ್ಯ ಇಲ್ಲ. ಇದು ನಾವು ಹೆಲ್ದಿಯಾಗಿ ಮಾಡ್ತಾಯಿದ್ದೀವಿ. ತವಾ ಫ್ರೈಯನ್ನು ಮಾಡೋಣ. ಇದನ್ನು ಎಲ್ಲವನ್ನು ಈ ರೀತಿಯಾಗಿ ಒಂದೊಂದೇ ಕೋಟ್ ಮಾಡ್ತಾ ರೆಡಿ ಮಾಡಿಟ್ಕೋಬೇಕು. ಉಪ್ಪನ್ನು ಹಾಕ್ಕೊಳ್ಳುವಾಗ ಕರೆಕ್ಟಾಗಿ ನೋಡಿಕೊಂಡು ಹಾಕಬೇಕು. ಸ್ಟೀಮ್ ಮಾಡುವಾಗ ಹಾಕಿದ್ವಿ, ಒಳಗಡೆ ಮಸಾಲೆಗೂ ಹಾಕಿದ್ವಿ, ಮತ್ತು ಈ ಹೊರಗಡೆ ಕೋಟಿಂಗಿಗೂ ಚಿಟಿಕೆಯನ್ನು ಹಾಕಿದ್ವಿ. ಆಗ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಈ ರೀತಿಯಾಗಿ 2 ಜೊತೆಗೂಡಿಸಿ ನಾನೇನು ಹೇಳಿದೆ 2 ಅಥವಾ 3 ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಿಡ್ಕೊಂಡು ಇವಾಗ ಇದನ್ನು ಒಂದೊಂದಾಗಿ ತವ ಮೇಲೆ ಇಟ್ಕೊಳ್ಳೋಣ. ಹೆಂಚು ಕಾದಿದೆ. ಇಲ್ಲಿ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ, ನೀವು ಬೇಕಿದ್ರೆ ಯಾವ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಇವಾಗ ನೋಡಿ ಇದನ್ನು ತವಾ ಫ್ರೈ ಮಾಡೋಣ. ಮಳೆಗಾಲ ಇರೋದ್ರಿಂದ ಕೆಸುವಿನೆಲೆ ಸೊಪ್ಪು, ಕೆಸುವಿನೆಲೆ ದಂಟು ಚೆನ್ನಾಗಿ ಬರ್ತಾ ಇದೆ ಮಾರ್ಕೆಟಲ್ಲಿ. ಇಲ್ಲಿ ಮಂಗಳೂರು ಸ್ಟೋರಲ್ಲಿ ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಇವಾಗ ಇದನ್ನು ಮಳೆ ನಿಲ್ಲೋಕ್ಕಿಂತ ಮುಂಚೆನೇ ಇದೊಂದು ಖಂಡಿತ ಮಾಡಿ ನೋಡಿ ಅಂತ ನಾನು ಹೇಳ್ತೀನಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನು ಮಳೆ ಬಂತು ಅಂದರೆ ಇದನ್ನು ಖಂಡಿತವಾಗಿ ಅವ್ರು ಮಾಡೇ ಮಾಡ್ತಾರೆ. ಇವಾಗ ಇದೆಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. 2 ಸೈಡು ಈ ರೀತಿಯಾಗಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಮುಚ್ಚಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು. ಡ್ರೈ ಅನಿಸಿದರೆ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ 1 ಚಮಚದಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೂಪರ್ ಟೇಸ್ಟಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಡಿಲಿಷಿಯಸ್, ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಕೆಸುವಿನೆಲೆ ದಂಟಿನ ಫ್ರೈ ರೆಡಿ ಆಯಿತು. ಖಂಡಿತ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅವರಿಗೂ ಹೆಲ್ದಿ ಆಗಿರಿ, ಖುಷಿಯಾಗಿರಿ ಆ್ಯಂಡ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.